ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ಸನ್ ಟ್ಯಾನ್ ಆಗಿದ್ದರೆ, ಬಿಸಿಲಿಂದ ನಮ್ಮ ಸ್ಕಿನ್ ಕಪ್ಪಾಗಿದ್ದರೆ, ಕುತ್ತಿಗೆ ಭಾಗ ಕಪ್ಪಾಗಿರ್ಬೋದು, ಕೈಗಳು ಕಪ್ಪಾಗಿರ್ಬೋದು, ಕಾಲುಗಳು ಕಪ್ಪಾಗಿರ್ಬೋದು, ಇದೆಲ್ಲದಕ್ಕೂ ಸ್ವಲ್ಪ ಉಪ್ಪನ್ನು, ಅಡುಗೆಗೆ ಬಳಸುವಂಥ ಉಪ್ಪನ್ನು ಬಳಸ್ಕೊಂಡು ಯಾವ ರೀತಿ ಸನ್ ಟ್ಯಾನನ್ನು ಪರ್ಮನೆಂಟಾಗಿ ರಿಮೂವ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಫಸ್ಟ್ ಸ್ಟೆಪ್ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಬೇಕು. ಎಕ್ಸ್ಫೋಲಿಯೇಷನ್ಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕ್ಲೀನ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಮೊಸರನ್ನ ಹಾಕೋತಾ ಇದ್ದೀನಿ. ಮನೇಲಿ ಮಾಡಿರೋ ಮೊಸರಾದರೂ ಬಳಸ್ಬೋದು, ಪ್ಯಾಕೆಟ್ ಮೊಸರಾದರೂ ಬಳಸ್ಬೋದು. ಇದ್ರ ಜೊತೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ನಾನು ಬಳಸ್ತಾ ಇರೋವಂಥದ್ದು ಸಾಲ್ಟು, ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಕಲ್ಲುಪ್ಪಿದ್ರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕೋಬೋದು, ಅಥವಾ ಎಪ್ಸಾಮ್ ಸಾಲ್ಟ್ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು, ಹಿಮಾಲಯನ್ ಸಾಲ್ಟ್ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ಅಲ್ಲಿ 2 ಸ್ಪೂನಷ್ಟು ಮೊಸರಿಗೆ 1 ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಬರೀ ಕೈಗಳಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದ್ರಿಂದ. ಕಾಲುಗಳು, ಕುತ್ತಿಗೆ ಮತ್ತು ಬೆನ್ನಿಗೆ ಯೂಸ್ ಮಾಡ್ತೀವಿ ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ, ಅವಾಗ ಸ್ವಲ್ಪ ಉಪ್ಪನ್ನು ಕೂಡ ಜಾಸ್ತಿ ಹಾಕೋಬೋದು. ಮೊಸರು ಸ್ವಲ್ಪ ಉಪ್ಪನ್ನು ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡಬೇಕು, ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಬೇಕು. ಇದರಿಂದ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಟ್ಯಾನ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತಂದರೆ, ಇದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಮೊಸರು ಮತ್ತು ಉಪ್ಪನ್ನು, ಇದನ್ನು ಫಸ್ಟು ಸ್ಕಿನ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡಿ 5 ನಿಮಿಷ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಕೈಗಳನ್ನ ರಬ್ ಮಾಡಬೇಕು ಅಥವಾ ಮಸಾಜ್ ಮಾಡಬೇಕು. ನಮ್ಮ ಸ್ಕಿನ್ಗೆ ಉಪ್ಪಿಂದ ಸಿಗೋವಂಥ ಬೆನಿಫಿಟ್ಸ್ ಏನು ಅಂತಂದರೆ, ಇದು ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೆಂಟ್ ಆಗಿ ವರ್ಕ್ ಮಾಡುತ್ತೆ. ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದ್ರಲ್ಲಿ ಮತ್ತು ಸ್ಕಿನ್ನನ್ನು ಸ್ಮೂತ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಇದರಲ್ಲಿರುವಂತಹ ಮಿನರಲ್ಸ್ ಮತ್ತು ಮೆಗ್ನೀಷಿಯಮ್ ಏನಿದೆ, ಇದು ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಸ್ಕಿನ್ನನ್ನು ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಇದು ಸ್ಕಿನ್ನ ಡೀಪಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಹಾಗೆ ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಸ್ಕಿನ್ನು ಗ್ಲೋ ಆಗೋದಕ್ಕೆ, ಸ್ಕಿನ್ ವೈಟ್ ಆಗೋದಕ್ಕೆ, ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ, ಡೆಡ್ ಸೆಲ್ಸನ್ನು ಪೂರ್ತಿಯಾಗಿ ತೆಗೆದುಹಾಕಿ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ಈ ಉಪ್ಪು ಸಹಾಯ ಮಾಡುತ್ತೆ. ಇನ್ನು ಮೊಸರು ಬಗ್ಗೆ ಹೇಳೋದಾದರೆ, ಮೊಸರಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೆಡ್ ಸೆಲ್ಸನ್ನು ರಿಮೂವ್ ಮಾಡಿ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಚರ್ಮದಲ್ಲಿ ಸುಕ್ಕುಗಳು ಬರದೇ ಇರೋ ರೀತಿ ಕಾಪಾಡೋದ್ರಲ್ಲಿ ಮೊಸರು ತುಂಬಾ ಸಹಾಯ ಮಾಡುತ್ತೆ. ಇನ್ನು ಯಾವ ಥರ ಉಪ್ಪನ್ನು ಬಳಸಬೇಕು ಅಂತಂದರೆ, ನೀವು ಮನೇಲಿ ಅಡುಗೆಗೆ ಅಂತ ಏನು ಉಪ್ಪನ್ನು ಬಳಸ್ತೀರಾ ಅದೇ ಉಪ್ಪನ್ನು ಬಳಸ್ಬೋದು. ಪುಡಿ ಉಪ್ಪು, ಕಲ್ಲುಪ್ಪನ್ನು ಪುಡಿ ಮಾಡಿ ಬಳಸ್ಬೋದು. ಆದರೆ ಕರಗಬೇಕು, ಅದು ಮೊಸರಲ್ಲಿ ಚೆನ್ನಾಗಿ ಕರಗಬೇಕು. ಕರಗಿದ ಮೇಲೇ ಅದನ್ನು ನೀವು ಬಳಸಬೇಕಾಗತ್ತೆ. ಇನ್ನು ಸೀ ಸಾಲ್ಟ್ ಸಿಗುತ್ತೆ, ಸಮುದ್ರದ ಉಪ್ಪು, ಹಿಮಾಲಯನ್ ಸಾಲ್ಟ್ ಸಿಗುತ್ತೆ, ಅದನ್ನು ಬಳಸ್ಬೋದು. ಎಪ್ಸಾಮ್ ಸಾಲ್ಟು ಇದು ಆನ್ಲೈನ್ಗಳಲ್ಲಿ ಸಿಗುತ್ತೆ, ಅದು ಕೂಡ ಸ್ಕಿನ್ಗೆ ಅಂತಲೇ ತುಂಬಾ ಬೆನಿಫಿಟ್ ಸಿಗುತ್ತೆ. ಎಪ್ಸಾಮ್ ಸಾಲ್ಟು ಅದನ್ನು ಕೂಡ ಬಳಸ್ಬೋದು. 10 ನಿಮಿಷ ಇದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಡ್ರೈ ಆದಮೇಲೆ ವಾಶ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು 10 ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾರ್ಮಲ್ ವಾಟ್ರು, ಬಿಸಿ ನೀರನ್ನು ಬಳಸಬಾರ್ದು, ತಣ್ಣೀರಿಂದನೇ ಕೈಗಳನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಪ್ಯಾಕ್. ಈಗ ನಾವು ಎಕ್ಸ್ಫೋಲಿಯೇಟ್ ಮಾಡಿದ್ದೀವಿ, ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿದೆ. ಈಗ ಸ್ಕಿನ್ಗೆ ಒಂದು ಗ್ಲೋ ಬೇಕು, ಸ್ಕಿನ್ ಕೂಡ ಬ್ರೈಟ್ ಆಗಬೇಕು. ಈ ಗ್ಲೋ ಬರಬೇಕು ಮತ್ತು ಸ್ಕಿನ್ ಬ್ರೈಟ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ತೊಗೊಂಡಿರೋದು ಒಂದು ಕಬ್ಬಿಣದ ತವನ ಸ್ಟವ್ ಮೇಲಿಟ್ಟು ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಕಸ್ತೂರಿ ಅರಿಶಿನ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ, ಅದನ್ನು ತಂದು ಬಳಸ್ಬೋದು. ಅಡುಗೆ ಅರಿಶಿನ ಬಳಸಬೇಡಿ. ಸ್ಟೋರ್ಗಳಲ್ಲಿ ಕಸ್ತೂರಿ ಅರಿಶಿನ ಅಥವಾ ಸ್ಕಿನ್ಗೆ ಯೂಸ್ ಮಾಡುವಂಥ ಅರಿಶಿನ ಅಂತ ಕೇಳಿದರೆ ಕೊಡ್ತಾರೆ. ನಾನಿಲ್ಲಿ ಬರೀ ಕೈಗಳಿಗೆ ಅಷ್ಟೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನು 1 ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ಬ್ರೌನ್ ಕಲರ್ ಬರೋವರು ಚೆನ್ನಾಗಿ ಹುರಿದು ಎತ್ತಿಟ್ಕೊತೀನಿ. ತುಂಬ ಕಪ್ಪಗಾಗೋ ತನಕ ಬಿಡಬಾರ್ದು, ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ಬಳಸೋದಕ್ಕೆ ಬರುತ್ತೆ. ಆದರೆ ನಾವು ಈ ರೀತಿ ಏನು ಹುರಿದು ಇಟ್ಕೊಂಡಿದ್ದೀವಲ್ಲ, ಇದನ್ನು ಮುಖಕ್ಕೆ ಹಾಕೋದಕ್ಕೆ ಬರೋದಿಲ್ಲ. ಬರೀ ಸ್ಕಿನ್ಗೆ, ಬಾಡಿಗೆ, ಕೈ ಕಾಲುಗಳಿಗೆ, ಬಾಡಿಗಷ್ಟೇ, ಮುಖಕ್ಕೆ ಹಚ್ಚಬಾರ್ದು. ನಾನು ಇದರ ಜೊತೆಗೆ 1 ಪ್ಯಾಕೆಟ್ನಷ್ಟು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ಇದು ಇನ್ಸ್ಟಂಟ್ ಕಾಫಿ ಪೌಡರು. ಬ್ರೂನಾದರೂ ಹಾಕ್ಕೋಬೋದು, ನೆಸ್ಕೆಫೆ ಆದರೂ ಹಾಕ್ಕೋಬೋದು, ಯಾವುದಾದ್ರೂ ಸರಿ ಹಾಕ್ಕೋಬೋದು. ಅದ್ರ ಜೊತೆಗೆ 1 ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣಿನ ರಸ.
ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರ ಪೂರ್ತಿ ನಿಂಬೆಹಣ್ಣಿನ ರಸ ಏನಿರುತ್ತೆ ಅದು ಪೂರ್ತಿ ಹಿಂಡ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದರೆ 1 ಸ್ಪೂನ್ನಷ್ಟು ನೀರನ್ನಾದರೂ ಹಾಕೋಬೋದು ಅಥವಾ ರೋಸ್ ವಾಟರ್ ಆದರೂ ಹಾಕೋಬೋದು. ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾಕ್ ಹಾಕೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಲ್ವಾ, ಅದನ್ನು ನೋಡಿಕೊಂಡು ಹಾಕ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು, ಫಸ್ಟ್ ಟೈಮ್ ನೀವು ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀರಾ ಅಂತಂದರೆ, ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ ಅಂತಂದರೆ ನೆಕ್ಸ್ಟು ನೀವು ಅದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಸ್ಕಿನ್ನು ಒಂದೇ ಥರ ಇರೋದಿಲ್ಲ, ಒಬ್ಬರೊಬ್ಬರು ಸ್ಕಿನ್ನು ಒಂದು ಥರ ಇರುತ್ತೆ. ಸೊ ಕೆಲವ್ರಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸೆಟ್ ಆಗೋದಿಲ್ಲ, ಕೆಲವ್ರಿಗೆ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಕೂಡ ಓಕೆ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗ್ಬೋದು, ಸ್ಕಿನ್ ರಿಯಾಕ್ಷನ್ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಏನೂ ತೊಂದರೆ ಆಗಿಲ್ಲ ಅಂತಂದರೆ ನೀವು ಅದನ್ನು ಬಳಸ್ಬೋದು. ಈ ಮಿಕ್ಸ್ ಮಾಡಿರೋವಂತಹ ಈ ಪೇಸ್ಟನ್ನು ಕೈಗಳಿಗೆ, ಕಾಲುಗಳಿಗೆ, ಕುತ್ತಿಗೆ ಭಾಗಕ್ಕೆ, ಬೆನ್ನಿಗೆ, ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಜಾಸ್ತಿ ಇದೆ ಆ ಭಾಗಕ್ಕೆ ಪೂರ್ತಿಯಾಗಿ ಹಚ್ಚಬೇಕಾಗುತ್ತೆ. ಒಂದು ಪ್ಯಾಕ್ ರೀತಿಯಾಗಿ, ನಾವು ಮುಖಕ್ಕೇನು ಮಾಸ್ಕ್ ರೀತಿಯಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀವಲ್ಲ, ಸೇಮ್ ಅದೇ ಥರ ನೀವು ಕೈಗಳಿಂದನಾದ್ರೂ ಅಪ್ಲೈ ಮಾಡ್ಬೋದು ಅಥವಾ ಬ್ರಷ್ಗಳಿದ್ರೆ ಬ್ರಷಿಂದನಾದರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ ಇದನ್ನು ಕಡಿಮೆ ಅಂತಂದರೂ 25ರಿಂದ 30 ನಿಮಿಷ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ವಾಶ್ ಮಾಡಿದರೆ ರಿಸಲ್ಟ್ ಅಂತೂ ಸಿಗೋದಿಲ್ಲ. 30 ನಿಮಿಷ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು, ಚರ್ಮ ಅದನ್ನು ಹೀರ್ಕೋಬೇಕು ನ್ಯೂಟ್ರಿಯೆಂಟ್ಸ್ನ. ಆವಾಗಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋವಂಥದ್ದು. ಡ್ರೈ ಆದಮೇಲೆ ನಾರ್ಮಲ್ ವಾಟರಿಂದ ಕೈಗಳನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎರಡೂ ಕಂಪಲ್ಸರಿ ಹಾಕಲೇಬೇಕು. ಸೊ ಸನ್ಸ್ಕ್ರೀನ್ ಲೋಷನ್ ಅಥವಾ ಕ್ರೀಮ್ಗಳಿಲ್ಲ ಅಂತಂದರೆ ಮಾಯ್ಶ್ಚರೈಸರ್ಗಳೇ ವಿತ್ ಸನ್ಸ್ಕ್ರೀನ್ ಅಂತ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ತೊಗೊಂಡು ನೀವು ಬಳಸ್ಬೋದು. ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಸನ್ಸ್ಕ್ರೀನ್ ಥರನೂ ಕೆಲಸ ಮಾಡುತ್ತೆ. ಇನ್ನು ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ದಿನಕ್ಕೊಂದು ಸರಿ ಯೂಸ್ ಮಾಡಬೇಕು ಅನ್ನೋದಾದರೆ ವಾರಕ್ಕೆ 3 ಸರಿ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಇಮ್ಮಿಡಿಯೇಟಾಗಿ ನೀವು ಇನ್ಸ್ಟೆಂಟಾಗಿ ರಿಸಲ್ಟ್ ನೋಡ್ಬೋದು. ಆದರೆ 100% ಟ್ಯಾನ್ ರಿಮೂವ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ವಾರಕ್ಕೊಂದು ಸರಿ ಬಳಸೋದ್ರಿಂದ ಟ್ಯಾನ್ ಆಗದೇ ಇರೋ ರೀತಿ ನಾವು ಪ್ರಿವೆಂಟನ್ನು ಮಾಡ್ಬೋದು. ಸನ್ ಟ್ಯಾನ್ ಆಗದೇ ಇರೋ ರೀತಿ ಪ್ರಿವೆಂಟ್ ಮಾಡೋದು ಹೇಗೆ ಅಂದರೆ, ಬಿಸಿಲಿಂದ ನಮ್ಮ ಚರ್ಮ ಕಪ್ಪಾಗದೇ ಇರೋ ರೀತಿ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ಗಳನ್ನ ಅಪ್ಲೈ ಮಾಡುವಂಥದ್ದು. ಮುಖಕ್ಕೆ, ಕೈಗಳಿಗೆ ಸನ್ಸ್ಕ್ರೀನ್ ಲೋಷನ್ಗಳು, ಸನ್ಸ್ಕ್ರೀನ್ ಕ್ರೀಮ್ಗಳು ಅಪ್ಲೈ ಮಾಡುವಂಥದ್ದು. ಅತಿಯಾಗಿ ಬಿಸಿಲಿದ್ದಾಗ ಆಚೆ ಹೋಗುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಅಂದರೆ 11 ಗಂಟೆ ಮೇಲೆ ಸಂಜೆ 4 ಗಂಟೆ ಒಳಗೆ ತುಂಬ ಬಿಸಿಲಿರುತ್ತೆ. ಆ ಟೈಮಲ್ಲಿ ಬಿಸಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಹೋಗಲೇಬೇಕು ಅಂತ ಅನಿವಾರ್ಯತೆ ಇದ್ದಾಗ ಸನ್ಸ್ಕ್ರೀನ್ ಲೋಷನ್ಗಳಿರ್ಬೋದು ಅಥವಾ ಕ್ರೀಮ್ಗಳಿರ್ಬೋದು ನಮ್ಮ ಮುಖಕ್ಕೆ ಮತ್ತು ಕೈ ಕಾಲುಗಳಿಗೆ ಅಪ್ಲೈ ಮಾಡುವಂಥದ್ದು. ಆದಷ್ಟು ಕಪ್ಪು ಬಟ್ಟೆಗಳನ್ನು ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಫುಲ್ ಸ್ಲೀವ್ ಇರುವಂಥ ಬಟ್ಟೆಗಳನ್ನು ಬಳಸುವಂಥದ್ದು. ಬಿಸಿಲಿಗೆ ಹೋಗೋವಾಗ ಛತ್ರಿಗಳನ್ನು ಯೂಸ್ ಮಾಡುವಂಥದ್ದು ಅಥವಾ ಟೋಪಿಗಳು, ಹ್ಯಾಟ್ಗಳನ್ನು ಯೂಸ್ ಮಾಡುವಂಥದ್ದು. ಇದೆಲ್ಲ ಸನ್ ಟ್ಯಾನ್ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ಬಿಸಿಲಿದ್ದಾಗ ತುಂಬ ಸ್ವೆಟ್ ಆಗ್ತಾ ಇರ್ತೀವಿ, ಬೆವರ್ತಾ ಇರ್ತೀವಿ. ಇದರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ, ಸ್ಕಿನ್ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಬೇಕು. ದಿನಕ್ಕೆ 2ರಿಂದ 3 ಲೀಟರ್ ನೀರನ್ನು ಕುಡಿಯುವಂಥದ್ದು. ಇದು ನಮ್ಮ ಸ್ಕಿನ್ ಡಿಹೈಡ್ರೇಟ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ, ಸ್ಕಿನ್ ಡ್ರೈ ಆಗೋದನ್ನು ಕಡಿಮೆ ಮಾಡುತ್ತೆ. ಎಳ್ನೀರುಗಳನ್ನು ಕುಡಿಯುವಂಥದ್ದು, ಈ ಸೀಸನಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಿನ್ನುವಂಥದ್ದು, ಮಸ್ಕ್ ಮೆಲನ್ ಜ್ಯೂಸ್ ಇರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು ಇರ್ಬೋದು, ಎಳ್ನೀರುಗಳನ್ನು ಜಾಸ್ತಿ ಕುಡಿಯುವಂಥದ್ದು. ಈ ರೀತಿ ಎಲ್ಲ ಮಾಡಿದಾಗ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಟ್ಯಾನ್ ಆಗೋದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಇನ್ನು ಆಚೆ ಓಡಾಡಿಕೊಂಡು ಮನೆಗೆ ಬಂದ ತಕ್ಷಣ ನಾವು ಕೈಕಾಲು ಮುಖನ ನೀಟಾಗಿ ತೊಳ್ಕೊಳ್ಳೋವಂಥದ್ದು. ಇದರಿಂದನೂ ಕೂಡ ಸ್ಕಿನ್ ಟ್ಯಾನ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು.